ಹುಟ್ಟುಹಬ್ಬದ ದಿನವೇ ಪ್ರಜ್ವಲ್ಗೆ ಜೈಲಾಧಿಕಾರಿಗಳು ಗಿಫ್ಟ್ ಕೊಟ್ಟಿದ್ದಾರೆ. ಅತ್ಯಾಚಾರ ಆರೋಪಿ ಏನು ಅಪರಾಧಿ ಏನಿದಲ್ಲ ಅತ್ಯಾಚಾರಿ ಪ್ರಜ್ವಲ್, ಆ ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಕೆಲಸ ಸಿಕ್ಕಿದೆ. ಏನ್ ಕೆಲಸ ಅದು? ಹಾಗಾದ್ರೆ ಈ ಅತ್ಯಾಚಾರಿಗೆ ಏನ್ ಕೆಲಸ ಕೊಟ್ರು? ಪ್ರಜ್ವಲ್ಗೆ ಡ್ಯೂಟಿ ಅಲಾಟ್ ಮಾಡಿದ್ದಾರೆ ಜೈಲಾಧಿಕಾರಿಗಳು. ಬರ್ತ್ಡೇ ದಿನಾನೇ ಪ್ರಜ್ವಲ್ಗೆ ಕೆಲಸ ಕೊಟ್ಟಿದ್ದಾರೆ ಆಫೀಸರ್ಸ್. ಎಂಪಿ ಆಗಿದ್ದ ಪ್ರಜ್ವಲ್ ರೇವಣ್ಣಗೆ ಬೇಕರಿಯಲ್ಲಿ ಡ್ಯೂಟಿ. ಸಂಸದನಾಗಿದ್ದ ಪ್ರಜ್ವಲ್ಗೆ ಬೇಕರಿ ಯೂನಿಟ್ ನೋಡಿಕೊಳ್ಳಬೇಕು. ಮೆಕ್ಯಾನಿಕಲ್ ಎಂಜಿನಿಯರ್ ಪ್ರಜ್ವಲ್ಗೆ ಬೇಕರಿ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಅಧಿಕಾರಿಗಳು. ಪ್ರಜ್ವಲ್ಗೆ ಬೇಕರಿ ಯೂನಿಟ್ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀಡಲಾಗಿದೆ. ಬಿಳಿ ಬಟ್ಟೆ ವಸ್ತ್ರ ಧರಿಸಿ ಹಿಂದೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಹುಟ್ಟುಹಬ್ಬದ ದಿನವೇ ಪ್ರಜ್ವಲ್ಗೆ ಜೈಲಾಧಿಕಾರಿಗಳು ಗಿಫ್ಟ್ ಕೊಟ್ಟಿದ್ದಾರೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಕೆಲಸ ಸಿಕ್ಕಿದೆ. ಈಗ ಎಂತ ವಿಪರ್ಯಾಸ ನೋಡಿ. ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಚಿವರ ಮಗ, ಅವರ ಚಿಕ್ಕಪ್ಪ ಮುಖ್ಯಮಂತ್ರಿಗಳಾಗಿದ್ದವರು, ಹಾಲಿ ಕೇಂದ್ರ ಸಚಿವರು, ಅವರ ಕುಟುಂಬಕ್ಕೆ ಸೇರಿದಂಥ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಬೇಕರಿ ನೋಡ್ಕೊಳ್ಬೇಕಾದಂಥ ಪರಿಸ್ಥಿತಿ. ಬಿಳಿ ವಸ್ತ್ರವನ್ನು ಧರಿಸಿ, ಅಂದರೆ ಅಲ್ಲಿರುವಂಥ ಸಮವಸ್ತ್ರ ಏನಿರುತ್ತಲ್ಲ, ಈ ಅಪರಾಧಿಗಳಿಗೆ ಕೊಡ್ತಾರಲ್ಲ ಕೈದಿಗಳಿಗೆ, ಆ ರೀತಿಯಾದಂಥ ವಸ್ತ್ರವನ್ನು ಕೊಟ್ಟು ಇವತ್ತು ಇದು ನಿನ್ನ ಡ್ಯೂಟಿನಪ್ಪ, ಇನ್ನು ಮುಂದೆ ನೀನು ಬೇಕರಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ಜೈಲಾಧಿಕಾರಿಗಳು ಡ್ಯೂಟಿಯನ್ನು ವಹಿಸಿಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣಗೆ. ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಎಂಥ ಬದುಕಿತ್ತು, ಎಂಥ ಅದ್ಭುತವಾದಂಥ ಜೀವನ ಅವರ ಮುಂದೆ ಇತ್ತು. ಎದುರಿಸಿದಂಥ ಮೊದಲ ಚುನಾವಣೆಯಲ್ಲೇ ಗೆದ್ದು ಸಂಸದರಾಗಿ ಆಯ್ಕೆಯಾಗಿದ್ರು ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಮಾಡಬಾರದ ಕೆಲಸಗಳನ್ನ ಮಾಡಿ ಅಪರಾಧಿ ಅಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಬಿಳಿ ಬಟ್ಟೆಯನ್ನ ಧರಿಸಿ ಬೇಕರಿಯಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ಸಂಪರ್ಕದಲ್ಲಿದ್ದಾರೆ. ಸರ್, ನಾನೀಗಾಗಲೇ ಹೇಳ್ತಾ ಇದ್ದೆ, ಅದ್ಭುತವಾದಂಥ ಜೀವನ ಇತ್ತು ಪ್ರಜ್ವಲ್ಗೆ, ಆದರೆ ಜೈಲಿನಲ್ಲಿ ಮುದ್ದೆ ಮುರಿಯುವಂಥ ಕೆಲಸ, ಜೊತೆಗೆ ಈಗ ಬೇಕರಿ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರಂತೆ ಅಧಿಕಾರಿಗಳು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಂಬಡಿಗೆ ನೀವು ಹೇಳಿದಾಗೆ ಅದ್ಭುತವಾದ ಜೀವನ ಅನ್ನೋದು ಕೈಯಲ್ಲೇ ಇತ್ತು. ಬಟ್ ಆ ಅದ್ಭುತವಾದ ಜೀವನ ಅನ್ನೋದು ಕೈಯಿಂದ ಜಾರಿ ಹೋಯ್ತು. ಜಾರಿ ಹೋಗ್ಲಿಕ್ಕೆ ಕಾರಣ ಸ್ವಯಂಕೃತ ಅಪರಾಧ. ಸ್ವಯಂಕೃತ ಅಪರಾಧ ಅಂತಂದ್ರೆ ಅತ್ಯಾಚಾರ ಪ್ರಕರಣ. ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಜೀವಾವಧಿ ಶಿಕ್ಷೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಶಿಕ್ಷಣದಲ್ಲಿ ಅಂದ್ರೆ ಇಂಜಿನಿಯರ್ ಓದಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಶಿಕ್ಷಣಕ್ಕೆ ಸಮಾನವಾಗಿ ಕೆಲಸ ಕೊಡಬೇಕು ಅನ್ನೋದು ಕೂಡ ಜೈಲಿನ ನೀತಿ ನಿಯಮಗಳಲ್ಲಿ ಸೇರಿರುತ್ತೆ. ಸೊ ಹಾಗಾಗಿ ಬೇಕರಿ ಉತ್ಪನ್ನಗಳ ತಯಾರಿಕಾ ಘಟಕದಲ್ಲಿ ಈಗ ಸೂಪರ್ವೈಸರ್ ಕೆಲಸ ಅಂದ್ರೆ ಯಾವ್ಯಾವ ಸೆಲ್ಗಳಿಗೆ ಹೋಯ್ತಾ ಇಲ್ಲ, ಎಷ್ಟು ಬೇಕರಿಗಳು ಉತ್ಪನ್ನಗಳು ಏನಿರ್ತಾ ಅಂತ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ. ಸುಮಾರು